ಹಾಯ್ ಹಲೋ ನಮಸ್ತೆ ಗಾಯ್ಸ್. ಇವತ್ತು ಟೈಮು ಎಷ್ಟಾಗಿದೆ? 3:05 ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೊರಗಡೆ ಹೋಗಿದ್ದೆ. ಇವತ್ತು ವ್ಲಾಗ್ ಕುಕ್ಕಿಂಗ್ ವ್ಲಾಗ್ ಆಗುತ್ತೆ. ಇವತ್ತೇನು ಕುಕ್ ಮಾಡ್ತಾಯಿದ್ದೀವಿ ಅಂದರೆ ಗುಲಾಬ್ ಜಾಮೂನ್ ಕುಕ್ ಮಾಡ್ತಾಯಿರೋದು. ನಾನು ಮಾಡ್ತಾಯಿಲ್ಲ, ಅವರು ಮಾಡ್ತಾಯಿದ್ದಾರೆ. ಸೊ ಅವ್ರ ಜೊತೆ ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇವತ್ತಿನ ವ್ಲಾಗಲ್ಲಿ ಚೋಟು ಇರ್ತಾನೆ. ಹಾಯ್ ಹೇಳೋ. ಹಾಯ್. ಅಯ್ಯೋ ಓಕೆ ಗೈಸ್, ಈಗ ಮಾಡೋಣ. ಕಟ್ ಮಾಡು. ಒಂದು ಮಾತಿನಲ್ಲಿ ಹಾಲು, ಇನ್ನೊಂದರಲ್ಲಿ ಪೌಡು, ಸ್ವಲ್ಪ ಸಕ್ಕರೆ ತಗೊಂಬ. ಸುಮ್ಮನೆ ಹೇಳಿದೆ, ಹೋಗ್ಬೇಡ ಇರೋ, ನನಗೆ ಗೊತ್ತಿಲ್ಲ ಹೆಂಗೆ ಮಾಡೋದು. ಮತ್ತು ಸ್ವೀಟ್ ಹೆಂಗೆ ಬರುತ್ತೆ? ಸಕ್ಕರೆ ಪಾಕ. ಹಾಲು ಯಾಕೆ ಹಾಕೋದು? ನೀರು ಹಾಕಲ್ವಾ? ಹಾಲು ಹಾಕಿದ್ರೆ ಮೆತ್ತಗೆ ಬಂತು. ನೀರು ಹಾಕಿದ್ರೆ ಮೆತ್ತಗಲ್ಲ, ಸಾಫ್ಟಾಗಿ. ಮೆತ್ತಗೆ ಸಾಫ್ಟಾಗಿ ಎರಡು ಒಂದೇ. ನಾವು ಕನ್ನಡದಲ್ಲೇ ಮಾತಾಡ್ತೀವಿ. ಕನ್ನಡ. ನೀರು ಹಾಕಿದ್ರೆ ಏನಾಗುತ್ತೆ ಅಂತ ಕೇಳಿದೆ ನಾನು. ನೀರು ಹಾಕಿದ್ರೆ ಏನಾಗಲ್ಲ, ನಾರ್ಮಲ್ ನಮಗೇನೆ ಇರುತ್ತೆ. ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡೋದ್ರಿಂದ ಗುಲಾಬ್ ಜಾಮೂನ್ ಸ್ವಲ್ಪ ಅಫಿಷಿಯಲ್ ಆಗಿ ಮಾಡೋಣ ಅಂತ. Why are you speaking in English? Why soft? ಇವಾಗ ಮಾತಾಡು ಗಾಯ್ಸ್. ಅಲ್ಲಿ ಅಪ್ಪ ಸ್ವಲ್ಪ ಪೇಂಟ್ ಮಿಕ್ಕಿರೋ ಪೇಂಟ್ನ ಕಿಟಕಿಗೆಲ್ಲ ಹೊಡಿತಾ ಇದ್ರಾ. ಇವನೇನು ಕೇಳ್ತಾ ಇದ್ದಾನೆ, ಮನೆಗೆ ಯಾವಾಗೂ ಪೇಂಟ್ ಹೊಡಿತಾನೆ ಇರಬೇಕಾ ಅಂತ ಕೇಳ್ತಾ ಇದ್ದಾನೆ. ಪೇಂಟ್ ಇರೋದನ್ನ ಖಾಲಿ ಮಾಡ್ತಾ ಇರೋದು ಅಷ್ಟೇ, ಅದು ಎಕ್ಸ್ಪೈರ್ ಆಗಬಾರ್ದು ಅಂತಷ್ಟೇ. ಹೇಳು, ಏನು ಹೇಳ್ದೆ ಅವಾಗ? ಮಮ್ಮಿ ಫುಲ್ ಗುಲಾಬ್ ಜಾಮೂನ್ ಮಾಡೋಕ್ಕೆ ಪಾಯಸ ಮಾಡಿತ್ತು. ಅದೇ ನಾವು ಗುಲಾಬ್ ಜಾಮೂನ್ ಕೇಳಿದ್ರೆ ಪಾಯಸ ಮಾಡಿದ್ದಲ್ಲ, ಹೆಂಗದು? ಯಾವ್ದು ರೆಸಿಪಿ ಹೇಳು. ಗುಲಾಬ್ ಜಾಮೂನ್ ಪೌಡರ್ ಶಾವಿಗೆ ಪಾಯಸ ಮಾಡಿದ್ದ? ಪಾಯಸ ಮಾಡಿದ್ದ? ಏನೋ ಒಂದು ಮಿಸ್ ಮಾಡಿದ್ದೆ ಅಥವಾ ಏನೋ ಒಂದು ಜಾಸ್ತಿ ಮಾಡಿದ್ದೆ, ಅದನ್ನ ಹೇಳು. ಇವಾಗ ಅವಳು ಮತ್ತೆ ಅದನ್ನೇ ಮಾಡೋದು. ಗೈಸ್, ನಮ್ಮ ಬಾಲ್ ರೀ, ವಾಲಿಬಾಲ್. ಗೈಸ್, ಇವ್ನಿಗೆ ಯಾವಾಗ ತಿಕ್ಲೇದ್ ಬಿಡುತ್ತಂತೆ. ಒಂದು ಫೈಟಿಂಗ್ ಸೀನ್ ನಡೀತು, ಜಸ್ಟ್ ಕ್ಯಾಪ್ಚರ್ ಮಾಡೋದು ಮಿಸ್ ಮಾಡಿಬಿಟ್ಟೆ ನಾನು. ಅವ್ರು ಫೈಟಿಂಗ್ ಆಡೋದನ್ನ ನೋಡ್ಕೊಂಡಿದ್ದೀನಿ, ಕ್ಯಾಮ್ರಾ ಆನ್ ಮಾಡಿ. ಸಾರಿ ಗೈಸ್, ನೆಕ್ಸ್ಟ್ ಟೈಮ್ ಪಕ್ಕ ಬಿಡಲ್ಲ ಅಂತದಲ್ಲ. ಗೈಸ್, ಇವತ್ತು ಎರಡು ರೆಸಿಪೀಸ್ ಮಾಡ್ತಾ ಇರೋದು. ಒಂದು ಸ್ವೀಟ್, ಒಂದು ಕಹಿ ಅಲ್ಲ, ಖಾರ ಸಾರಿ. ಎಸ್, ಇವತ್ತು ಭಾನುವಾರ ಆಗಿರೋದ್ರಿಂದ ಮಸ್ತಾಗಿ ಕಬಾಬ್ ಮಾಡ್ತಾಯಿದ್ರೆ ಮನೆಯಲ್ಲಿ. ಹೌದು, ಮತ್ತಿನ್ನೇನು ಮಾಡ್ತಾರೋ ಅದೇ ತಾನೆ? ಅದೇ ಮಾಡ್ತಾರೆ. ಒಂದು ಸ್ವೀಟು, ಒಂದು ಸಾಲ್ಟು. ಗೈಸ್, ಏನಾಯ್ತು ಗೊತ್ತಾ? ಯಾಲಕ್ಕಿ ಅಂತ ಕರೀತಾರೆ. ಇವಳು ಏನಂದು ಗೊತ್ತಾ? ನೀರಿಗೆ ಏಲಕ್ಕಿ ಅಂತ. ನಮ್ಮ ಅಜ್ಜಿ ಅಂತೂ ನಗದು ಏನಂತಾರೆ? ಅದು ಯಾಲಕ್ಕಿ ತಾನೆ ಮಮ್ಮಿ. ಬಟ್ ಮಾನ್ಯ ಅದನ್ನ ಆವಾಗ ಏನಕ್ಕೆ ನೀರಿಗೆ ಏಲಕ್ಕಿ ಅಂದು? ಏಲಕ್ಕಿ ಅನ್ಬೇಕು. ಅವಳು ಹಂಗಂದಿಲ್ಲ, ಫಾಸ್ಟ್ ಬಂದಿತ್ತು ಅನ್ಬಿಟ್ಟು ನೀರಲ್ಲಿ ಏಲಕ್ಕಿ. ಮತ್ತೆ ನನಗೆ ಗುಲಾಬ್ ಜಾಮೂನ್ ಬೇಡ, ನೀನೇ ತಿನ್ಕೋ, ನನಗೆ ಬೇಡ. ನೀನೇ ತಿನ್ಕೋಪ್ಪ, ನನಗೆ ಬೇಡ. ಏನು ರೆಡಿ ಆಗ್ತಿದೆ? ಸಕ್ಕರೆ ಪಾಕ ಅಂತ ರೆಡಿ ಆಗ್ತಿದೆ ಅಂತ ವಿಡಿಯೋ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊತಾ ಇದ್ದಾರೆ. ಗೋಳಿ ಮಾಡ್ತಾರೆ. ಅಲ್ಲೊಂದು ಕೋತಿ ಅಲ್ಲಾಡ್ತೀಯ, ಯಾಕೆ ಓಡ್ತೀಯಾ? ನುಣ್ಣಗೆ ಚಪಾತಿ ರೀತಿಯಲ್ಲಿ ಹದವಾಗಿ ಏನು ಥರದನ್ನು ತೀಡ್ಕೊಳ್ಳೋದ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟು ಚಪಾತಿನ ಅರ್ಧ ಮಾಡಿ ಇನ್ನೊಂದು ಸರಿ ತೀಡ್ಕೊಳ್ಳಿ, ಮತ್ತೆ ಅದನ್ನು ಅರ್ಧ ಮಾಡಿ. ನಾಟ್ ಚಪಾತಿ. ಹಾಂ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಒಳ್ಳೆ ಪಿಲೋ ಬಂದಂಗೆ ಬರ್ತಿದೆ. ಎಲ್ಲ ಪಿಲ್ಲೋ ಟೈಪು ಕಟ್ ಮಾಡಿಕೊಂಡು ಅದನ್ನು ರೋಲ್ ಮಾಡಿ ಗೋಳಿ ಮಾಡಿ. Yes, nice.
ಬೇಗ ಬೇಗ ಮಾಡಬೇಕು. ಇರೋದೆರಡೇ ಕೈ. ನೋಡಿ ಗೈಸ್, ಇದನ್ನು ಯಾಲಕ್ಕಿ ಅಂತಾರೆ. ಎಲ್ಲ ಲಡ್ಡುಗಳು ರೆಡಿ ಇದೆ. ಇನ್ನು ಎಣ್ಣೆಗೆ ಹಾಕೋದೊಂದೇ ಬಾಕಿ. ಏನಿದು? ಪಾಕ ಅಲ್ವ? ಪಾಕ ಆಲ್ಸೋ ರೆಡಿ. ಎಣ್ಣೆಗೆ ಹಾಕಬೇಕು. ಎಣ್ಣೆ ಮಮ್ಮಿಗೆ ಹೇಳಬೇಕು. ಕೇಳು ಗೈಸ್, ಬೋಂಡಗಳು ರೆಡಿ. ಬೋಂಡ ಅಲ್ಲ, ವಡೆ. ವಡೆನೂ ಅಲ್ಲ, ಗುಲಾಬ್ ಜಾಮೂನ್. ಎಣ್ಣೆ ಕಾದಿಲ್ಲ. ನಿಧಾನಕ್ಕೆ ಕಾಯಿ. ಬರಲ್ಲ ನನಗೆ, ಇಲ್ಲಾಂದ್ರೆ ಅಷ್ಟು ಡ್ಯಾನ್ಸ್ ಮಾಡ್ತಾ ಇದ್ದೆ. ಹಿಂಗೆ ತಾನೆ? ಹಾಗೆ. ಸಾಮೆ ವಾಯ ಸಾಮೆ ಮನ್ಮದ ಸಾಮೆ ಮಂದಿರ ಸಾಮೆ ಪೊಕ್ಕಿರಿ ಸಾಮೆ ಯ ಸಾಮೆ ವಾಯ ಸಾಮೆ ಮನ್ಮದ ಸಾಮೆ ಮಂದಿರ ಸಾಮೆ ಪೊಕ್ಕಿರಿ ಸಾಮೆ. ಇನ್ನೊಂದ್ಸರಿ ಡ್ಯಾನ್ಸ್ ಆಡಿಸಿ ಹಾಕಿದ್ದೀನಿ. ಅದು ಚೆನ್ನಾಗಿರ್ಲಿಲ್ಲ, ಅವಳು ಗೊತ್ತಿಲ್ದಿರ ಮಾಡಿದ್ದು, ಇದು ಗೊತ್ತಿದ್ದು ಮಾಡಿರೋದು. ಸೊ ಕಂಪೇರ್ ಮಾಡ್ಕೊಳ್ಳಿ. ಇದು ನೀವೇ ಕಮೆಂಟ್ ಹಾಕಿ. ಲಾಸ್ಟ್ಗೆ ನಮ್ಮ ಮಮ್ಮಿ ಹ್ಯಾಂಡ್ ಇಲ್ದಿರ ಇದು ಮುಗಿದವಾಗ ಹಾಕಿದ್ದಾರೆ. ಹಾಯ್. ಬಾಯ್. ಇವಾಗೇನು ಹಲೋ ಹೇಳ್ತೀವಿ ಗೈಸ್. ಈ ವ್ಲಾಗಲ್ಲಿ ಯಾರು ಜಾಸ್ತಿ ಟ್ರೋಲ್ ಆಗಿದ್ದು ಅವಳ ಹೆಸರು ಮಾನ್ಯ. ಯಾರಂತ ಹೇಳಿ. ಇವನು ಶಶಾಂಕ್. ನೋಡೋಣ ಯಾರು ಟ್ರೋಲ್ ಜಾಸ್ತಿ ಆಗಿರೋದು ಅಂತ. ಹಾಂ, ಚೀಪ್ ಶೆಫ್ ಇದು. ಕರೆಕ್ಟಾಗೆ ಮಾಡೋ ಬರ್ತಲ್ಲ, ಆಚೆ ಎಲ್ಲ ಚೆಲ್ತಾ ಹೈ. ಚೆಲ್ಲದ ಟೇಸ್ಟ್ ನೋಡು ಆಮೇಲೆ. ಅಟ್ಟೆ ಆಚೆಗೆ ಚೆಲ್ಲೋದು ಅವೆಲ್ಲ ಇಟ್ಕೋಬಾರ್ದು, ನೀಟಾಗಿ ಮಾಡಬೇಕು. ಓಕೆ ಡನ್. ಗೈಸ್, ತಿನ್ನೋದಕ್ಕಾಗಲ್ಲ. Finally ಗುಲಾಬ್ ಜಾಮೂನ್ ಡನ್. ಹೇಗಿದೆ ಅಂತ ನೋಡಿ ಹೇಳಿ ಸಾಕು. ಫ್ರಿಜ್ಜಲ್ಲಿ ಇಡಬೇಕಾ? ಓಕೆ, ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ತೊಗೊಂಬನ್ನಿ. ಓಕೆ ಗೈಸ್, ತಿಂದ್ಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ನಾನೇ ಹೇಳ್ತೀನಿ ನೆಕ್ಸ್ಟ್ ಯಾವಾಗ ನಾವು ಬ್ಲಾಗ್ ಬಂದಾಗ. ಓಕೆ, ಆ್ಯಂಡ್ ಇನ್ನೊಂದು ರೆಸಿಪಿ ಇದೆ, ಅದನ್ನು ನಾವು ಮಾಡಬೇಡ ಅಂತ ಹೇಳಿದ್ರು. ಸೊ ಮಾಡ್ತಾಯಿಲ್ಲ. ಸೊ ಇವತ್ತೊಂದು ಬ್ಲಾಗ್ ಇಷ್ಟೇ ಆಗಿರುತ್ತೆ. ಸೊ ಕೀಪ್ ಸಪೋರ್ಟಿಂಗ್. ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಏನಾದರೂ ಮಿಸ್ಟೇಕ್ಸ್ ಇದ್ರೂ ಕಮೆಂಟಲ್ಲಿ ಹಾಕಿ, ನಾನು ಅದನ್ನು ಸರಿ ಮಾಡ್ಕೊತೀನಿ. ಸೊ ಥ್ಯಾಂಕ್ ಯು ಸೊ ಮಚ್.